ನಾನು ಮೊನ್ನೆ BMW X7 ತಗೊಂಡೆ. ಒಂದು ಮೆಸೇಜ್ ಮಾಡಿದೆ, ಐ ಆಮ್ ಏಬಲ್ ಟು ಗೆಟ್ ಮೈ BMW X7 ಬಿಕಾಸ್ ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಯಾಕೆಂದ್ರೆ ಒಂದೊಂದು ಹಂತದವರೆಗೂ ಬಟ್ ಜಸ್ಟ್ ಪಾಸ್ ಹುಡುಗರು ಲೈಫಲ್ಲಿ ಗೆಲ್ಲಬೇಕು ಅಂದ್ರೆ ಏನು ಮಾಡ್ಬೇಕು ಗೊತ್ತಾ? ನಾಳೆ ಅಕಾಡೆಮಿಕಲಿ ಪ್ರೂವ್ ಮಾಡಲಿಲ್ವಾ? 10th PUC ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೂವ್ ಮಾಡೋಕ್ಕಾಗಲಿಲ್ವಾ? ಲೈಫಲ್ಲಿ ಬಂದಾಗ ಒಂದು 5-6 ವರ್ಷ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಾಳೆ ನೀನು ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲೋ ನಿನ್ನ ಲೈಫಲ್ಲಿ ಇಷ್ಟಪಟ್ಟಿರೋ ಹುಡುಗಿ ಇವನ್ನ ಮಿಸ್ ಆದೆ ಅಂತ ಅನ್ಕೊಳ್ದೇ ಇದ್ರು ಪರವಾಗಿಲ್ಲ, ಇವ್ನು ಕಟ್ಕೊಂಡಿದ್ರೆ ಹಾಳಾಗ್ತಿದ್ದೆ ಮಾತ್ರ ಅನ್ಕೋಬಾರ್ದು. ಹಂಗೆ ಬದುಕ್ಬಿಟ್ರು ಸಾಕು, ಲೈಫ್ ಸೇರಿ. ಒಂದು 5-6 ವರ್ಷ ಫೋಕಸ್ ಬೇಕು. ಆದ್ರೆ ಆಗಲ್ವೇ? ಐ ಲವ್ ಯು ಅಂತಾರೆ, ಐ ಲವ್ ಯು ಲೈಫ್ ಫಸ್ಟ್ ಯು ಲಾಸ್ಟ್ ಅಂತ ಗೊತ್ತಿಲ್ವೇ? ಮೀ ಟೋಲಿ ಮೀ ಫಸ್ಟ್ ಟು ಲಾಸ್ಟೇ. ನಾವ್ ಇನ್ನೊಬ್ಬರನ್ನ ಪ್ರೀತಿಸೋದು ಅವ್ರು ನಮ್ಮ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ, ಅವ್ರು ಚೆನ್ನಾಗಿರ್ಲಿ ಅಂತಲ್ಲ. ಒಬ್ಬ ಹುಡುಗಿನ ಒಬ್ಬ ಹುಡುಗ ಅವಳು ಚೆನ್ನಾಗಿರ್ಲಿ ಅಂತಾನೆ ಪ್ರೀತಿಸಿದ್ರೆ ಅವ್ರ ಮನೇಲಿ ಒಳ್ಳೆ ಹುಡುಗ ನೋಡಿದಾಗ ಆಲ್ ದಿ ಬೆಸ್ಟ್ ಚಿನ್ನ ಅಂತ ಕಳಿಸ್ಬಿಡ್ಬೇಕು. ಕಳಿಸ್ತಾರೇನು? ಎಲ್ಲ ಸ್ವಾರ್ಥನೆ. ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು 5-6 ವರ್ಷ ಎಲ್ಲ ಆವ್ರೇಜ್ ಹುಡುಗರು ಕರ್ನಾಟಕದವ್ರಿಗೆ ಹೇಳ್ತಾ ಇದ್ದೀನಿ, ಒಂದು 4-5 ವರ್ಷ ಸಾಧ್ಯ ಆದ್ರೆ ನೀನು ಇಷ್ಟಪಟ್ಟ ಹುಡುಗಿಗೆ ಹೇಳು, ಲೈಫಲ್ಲಿ ನಾನು ಪ್ರೂವ್ ಮಾಡ್ತೀನಿ, ನನ್ನ ಜೀವನದಲ್ಲಿ ಗೆಲ್ತೀನಿ ಅಂತ. ಇಲ್ಲ, ನಾನು ಇಷ್ಟಪಡೋ ಹುಡುಗಿನ ಅಷ್ಟು ದಿನ ನನ್ನ ಕೈಯಲ್ಲಿ ಬಿಟ್ಟಿರಕ್ಕಾಗಲ್ಲ, ಆಪ್ ತೆರ ಜಿಂದಗಿ ಹೇ ದಡ್ಕನ್ ಹೇ ಅಂತೆಲ್ಲ ಈ ಡೈಲಾಗ್ಸ್ ಹೇಳಿದ್ರೆ ಬಹಳ ಕಷ್ಟ. ಆವ್ರೇಜ್ ಹುಡುಗರಿಗೆ ಹೇಳ್ತಾ ಇದ್ದೀನಿ, ಒಂದು 4-5 ವರ್ಷ ಸ್ಯಾಕ್ರಿಫೈಸ್ ಮಾಡಿ, ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ದುಡ್ಡು ಎತ್ತಿಡಿ. ಏನು ಗೊತ್ತಾ, ನಮ್ಮ ಸಮಾಜದಲ್ಲಿ ರೈಟಾಗಿ ಮೋಟಿವೇಟ್ ಮಾಡೋರಿಲ್ಲ. ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ಕೊಳ್ತಾರೆ. ಒಳ್ಳೆಯವರು ದುಡ್ಡು ಮಾಡಲಿಲ್ಲ ಅಂದರೆ ಆ ದುಡ್ಡನ್ನ ಕೆಟ್ಟವ್ರು ಮಾಡಿ ಕೆಟ್ಟದಕ್ಕೆ ಬಳಸ್ತಾರೆ. ಒಳ್ಳೆಯವ್ನು ದುಡ್ಡು ಮಾಡದೇ ಇರೋದು ಈ ಸಮಾಜಕ್ಕೆ ಒಳ್ಳೇದಲ್ಲ. ಸಮಾಜಕ್ಕೆ ಒಳ್ಳೇದಲ್ಲ. ಒಳ್ಳೆಯವ್ರು ದುಡ್ಡು ಮಾಡಬೇಕು, ಒಳ್ಳೇದಕ್ಕೆ ಬಳಸ್ತಾರೆ. ನನ್ನ ಬಿಸ್ನೆಸ್ಸಲ್ಲಿ ನಾನು ದುಡ್ಡು ಸಂಪಾದಿಸ್ತಿದ್ದೀನಿ. ಇವತ್ತು 1000ಕ್ಕೂ ಹೆಚ್ಚು ಜನಕ್ಕೆ 5,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 20,000 ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಗಣೇಶನ ಹಬ್ಬಕ್ಕೆ ಬಟ್ಟೆ ಹೊಲಿಸಿದ್ದೀನಿ. ಎಲೆಕ್ಷನ್ ಆದಮೇಲೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 10 ಆಂಬುಲೆನ್ಸ್ ಹಾಕಿದ್ದೀನಿ. 24/7 ತಿಂಗಳಿಗೆ 17 ಲಕ್ಷ ಖರ್ಚು ಮಾಡ್ತೀನಿ. ಇದ್ಯಾವುದು ಎಲೆಕ್ಷನ್ ಗಿಮಿಕ್ಕೆ ಅಲ್ಲ, ಅದಿರೋದಿನ 5 ವರ್ಷಕ್ಕೆ ಆತ್ಮತೃಪ್ತಿಗೆ ಮಾಡ್ತಾ ಇದ್ದೀನಿ. ಒಬ್ಬ ಹುಡುಗ ಕರೆಕ್ಟಾಗಿ 22 ದಿನಕ್ಕೆ ಮುಂಚೆ ಒಂದು ಎಲೆಕ್ಷನ್ಗೆ ಹೋಗಿ ನಾನೇನೋ ಬದಲಾವಣೆ ತರ್ತೀನಿ ಅಂದರೆ ಜನ ಗೆಲ್ಸಿದ್ರೆ ನಾಳೆ ನನ್ನ ಟ್ರ್ಯಾಕಲ್ಲಿ ಬರ್ತಾರಲ್ಲ 1000 ಜನ, ಅವ್ರನ್ನ ಈ ಕರ್ನಾಟಕ ನಂಬಬೇಕು ಅಂದ್ರೆ ಒಬ್ಬ ಪ್ರದೀಪ್ ಈಶ್ವರ್ ಗೆಲ್ಬೇಕು. ನಿಮ್ ಸಿನಿಮಾನು ಅಷ್ಟೇ, ಒಂದು ಲ್ಯಾಂಡ್ ಮಾರ್ಕ್ ಸೆಟ್ ಮಾಡ್ಬಿಡಿ. ಹೊಸ ಹುಡುಗರ ಪ್ರಯೋಗನ ನಾವು ಆಶೀರ್ವಾದ ಮಾಡಿ ಒಂದು ಮ್ಯಾಸಿವ್ ಹಿಟ್ ಮಾಡಿದ್ರೆ ಹೊಸ ಸಿನಿಮಾಗೆ ಬರ್ತಾರೆ. ಒಂದು ಬ್ರೇಕ್ ಬೇಕು ಇಂಡಸ್ಟ್ರಿಗೆ, ಅದು ನಿಮ್ಮಂಥ ಹುಡುಗರಿಂದ ಆಗಬೇಕು. ನಾನು ಮಾತಾಡೋಕೆ ನಿಂತರೆ ಅವರ ಗಟ್ಟಲೆ ಮಾತಾಡ್ತೀನಿ. ನಾನು ವಿಶೇಷವಾಗಿ ನನ್ನ ಗುರುಗಳು ವಿಶ್ವೇಶ್ವರ ಭಟ್ ಸರ್ಗೆ ಬಹಳ ಧನ್ಯವಾದಗಳು ಅರ್ಪಿಸ್ತೀನಿ. ಅವ್ರು ನನಗೆ ಬರೆಸಿದ್ರು. ಕಳೆದ 20 ವರ್ಷದಿಂದ ಸ್ಫೂರ್ತಿಯಾಗಿ ಸರ್ ವಿಜಯ ಕರ್ನಾಟಕದಲ್ಲಿ ಇದ್ದಿದ್ದು ಇಲ್ಲಿವರೆಗೂ. ಮೊನ್ನೆವರೆಗೂ ಚುನಾವಣೆ ಮುಂಚೆವರೆಗೂ ಅಂಕಣ ಬರೀತಿದ್ದೆ. ಈಗ ಕಾರ್ಯದ ತಡ. ನಾನು ಇನ್ನೊಂದು 5 ನಿಮಿಷ ಮಾತಾಡಲ್ಲ? ಹೌದಾ? ಅಲ್ಲ, ನಾನು ಇಲ್ಲಿರೋ ಎಲ್ಲ ಜಸ್ಟ್ ಪಾಸ್ ಹುಡುಗರಿಗೆ ಹೇಳ್ತೀನಿ, ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಕಾಸಿರಲಿಲ್ಲ. ಒಂದು 4 ವರ್ಷದಿಂದ ಅಕಾಡೆಮಿ ಕಟ್ಟಿದೆ, ಸ್ಟೇಟ್ ಎಲ್ಲ ಸುತ್ತಿದೆ, ಕಾಲೇಜ್ಗೆ ಹೋಗಿ ಮೋಟಿವೇಟ್ ಮಾಡಿದೆ. ದಿನಕ್ಕೆ 12ರಿಂದ 14 ತಾಸು ನಾನು ಪಾಠ ಮಾಡ್ತಿದ್ದೆ, ರ್ಯಾಂಕ್ ಕೊಡಿಸ್ದೆ. ಬ್ಯಾಕ್ಗ್ರೌಂಡ್ ಇಲ್ಲ, ಆ ಕಂಪ್ನಿಗೆ ನಾನು ಒಬ್ಬನೇ ಓನರು. ₹1 ಬಂದರೆ ಅದರಲ್ಲಿ ಆ್ಯಡ್ ಕೊಡ್ತಿದ್ದೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದೆ. ರಿಸ್ಕ್. ನನಗೆ ಎಷ್ಟೋ ಸ್ನೇಹಿತರು ಹೇಳಿದ್ರು ಸ್ಟಾರ್ಟಿಂಗ್ ಫಸ್ಟ್ ಇಯರಲ್ಲಿ, ಸ್ವಲ್ಪ ಕಾಸು ಮಾಡ್ಕೊಂಡಿದ್ಯಾ ಒಂದು ಸೈಟ್ ಮೇಲೆ ಹಾಕು ಅಂತ. ಸೈಟ್ ಮೇಲೆ ಹಾಕಿದ್ರೆ ಏನಾಗುತ್ತೆ? ಸೈಟ್ ಮೇಲೆ ಹಾಕಲಿಲ್ಲ, ಎತ್ಕೊಂಡೋಗಿ ಆ್ಯಡ್ ಕೊಟ್ಟೆ, ಪಬ್ಲಿಸಿಟಿ ತೊಗೊಂಡೆ. ಅದನ್ನು ಮಾಡಿ ಮತ್ತೆ ಬೆಳೆಸಿ ಇವತ್ತು 600ರಿಂದ 700 ಜನ ವರ್ಷಕ್ಕೆ MBBS ಹುಡುಗರನ್ನ ಆಚೆ ತರ್ತಿದ್ದೀನಿ. ಮನೆ ಅಚಾನಕ್ಕಾಗಿ ದೈವಬಲ ಟಿಕೆಟ್ಸ್ ನನಗೆ ಕೇಳಿದ್ರು, ಏನು ನೀನು ಗೆದ್ದು ಬಿಡ್ತೀಯಾ ಅಂದರು. ನನ್ನ ರಿಲೇಟಿವ್ಸ್ ಎಲ್ಲ ನನ್ನನ್ನು ನೀನು ಗೆದ್ದು ಬಿಡ್ತೀಯಾ ಅಂತ ಕೇಳಿದ್ರು. ನಾನು ಹೇಳಿದೆ, ಸೋಲಕ್ಕೆ ನಾವು ರೆಡಿ ಇರೋದು, ನೋಡೋಣ ಅಂತ ಹಾಕಿದೆ. ಫಿಯರ್ಲೆಸ್ ಆಗೋಗಿ ನಾಮಿನೇಷನ್ ಹಾಕಿದೆ. ನಾನು ಗೆಲ್ತೀನೋ ಸೋಲ್ತೀನೋ ನನಗೆ ಏನೂ ಬೇಕಾಗಿರಲಿಲ್ಲ, ಅವಕಾಶ ಸಿಕ್ಕಿದೆ. ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಪ್ರದೀಪ ಅಂತ ಗುರುತಿಸ್ತಾರೆ, ಅಷ್ಟೇ ಐಡೆಂಟಿಟಿ ಸಾಕಾಗಿತ್ತು ನನಗೆ, ಅಷ್ಟೇ ಸಾಕಾಗಿತ್ತು. ಹೋದೆ. ಅದೇನು ಸರ್ ಗೆದ್ದು ಬಿಟ್ಟೆ? ಯಾಕೆ ಗೆದ್ದೆ ಗೊತ್ತಾ ಸರ್? ಭಯ ಬಿದ್ದು ಸಾಯಬಾರ್ದು ಲೈಫಲ್ಲಿ. ಏನಾಗುತ್ತೋ ಏನೂ ಆಗಲ್ಲ. ಇನ್ನು ಕೆಲವರು
ಏನಾದ್ರು ಪ್ರಯತ್ನ ಮಾಡಕ್ ಹೋದ್ರೆ ಮರ್ಯಾದೆ ಹೋದ್ರೆ ಇದೆ ಅಂತ ಹೇಳ್ದವನು ಯಾರು ನಿನಗೆ? ಇದೆ ಅಂತ ಹೇಳ್ದವನು ಯಾರು? ಜ್ಞಾಪಕ ಮಾಡ್ಕೊ. ನಿನಗೆ 18 20 25 30 ಇಯರ್ಸ್ ಜ್ಞಾಪಕ ಮಾಡ್ಕೊ. ಇಷ್ಟು ವರ್ಷದಲ್ಲಿ ಒಬ್ರು ನಿನಗೆ ಮರ್ಯಾದೆ ಇದೆ ಅಂತ ಹೇಳಿದಾರ? ಇಲ್ದೇ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅಂತ ಯಾಕೆ ಅನ್ಕೊಂತೀರಾ? ಫಸ್ಟ್ ಅದು ಬೀಳ್ಬೇಕು. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಅವಶ್ಯಕತೆ ಮತ್ತು ಅನಿವಾರ್ಯತೆ ಅನ್ನೋ ದಂಪತಿಗಳ ಮಗುನೇ ಸಂಬಂಧಗಳು. ಇಲ್ಲಿ ಪ್ರತಿ ಸಂಬಂಧಕ್ಕೂ ಒಂದು ಅವಶ್ಯಕತೆ ಅನಿವಾರ್ಯತೆ ಇರುತ್ತೆ ಅಷ್ಟೇ. ಇನ್ನು ಕೆಲವರು ಹೇಳ್ತಾರೆ, ಹುಡುಗ ಹುಡುಗಿ ಡೈಲಾಗ್ ಹೇಳ್ತಾರೆ, ನೀನು ಹುಟ್ಟೋದೇ ನನಗೋಸ್ಕರ ಅಂತ. ಲೇ, ಅದೇ ಕಾಲೇಜ್ಗೆ ಆ ಹುಡುಗಿ, ಅದೇ ಕಾಲೇಜಿಗೆ ನೀನ್ ಸೇರಿದಕ್ಕೆ ಆ ಡೈಲಾಗ್ ಬಂತು. ನೀನು ಹುಟ್ಟಿರೋದೇ ನನಗೋಸ್ಕರ ಡೈಲಾಗ್. ಹಬ್ಬ. ಕೆಲವರು ಹುಡುಗರು ಹೇಳ್ತಾರೆ, ನೀನಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ. ಪ್ರೀತಿ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಸಾಯೋದಲ್ಲ, ಎಷ್ಟೇ ಕಷ್ಟ ಆದ್ರೂ ಅವಳಿಗೋಸ್ಕರ ಬದುಕೋದು ಮಗನೇ. ಏನು ಹುಡುಗಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ಳು ಇಷ್ಟ ಆದ್ರೆ ಸತ್ತೋಗ್ಬಿಡೋದ, ನೀನೇ ಮಾಡ್ಬೇಕಾದ್ರು. ಕೆಲವ್ರು ಹೇಳ್ತಾರೆ, ಸೂಸೈಡ್ ನಾನು ಸತ್ತೋಗ್ತೀನಿ, ಸತ್ತೋಗಿ ಮತ್ತೆ ಹುಟ್ಟಿದ್ರೆ LKG ಇಂದ ಹಾಕ್ತಾರೆ, ಫಸ್ಟ್ ಇಂದ ಓದ್ಬೇಕು. ಅದಕ್ಕೆ ಪ್ರೀತಿ ಅಂದ್ರೆ ಇನ್ನೊಬ್ರಿಗೋಸ್ಕರ ಸಾಯೋದಲ್ಲ, ಎಷ್ಟೇ ಕಷ್ಟ ಆದ್ರೂ ಅವ್ರಿಗೋಸ್ಕರ ಬದುಕೋದು. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಾನೆಲ್ಲ ನಮ್ಮ ಜಸ್ಟ್ ಪಾಸ್ ತಂಡಕ್ಕೂ ಹೇಳ್ತೀನಿ, ಕರ್ನಾಟಕದ ಮೆಜಾರಿಟಿ ಜಸ್ಟ್ ಪಾಸ್ ಹುಡುಗರಿಗೂ ಹೇಳ್ತೀನಿ, ನೀವು ಪ್ರದೀಪ್ ಈಶ್ವರ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಡಿ, ರೋಲ್ ಮಾಡೆಲ್ ಆಗು ತಗೋಬೇಡಿ. ಆದ್ರೆ ಪ್ರದೀಪ್ ಈಶ್ವರ್ ಜರ್ನಿ ಯೋಚನೆ ಮಾಡಿ. ಅಪ್ಪ ಅಮ್ಮ ಇಲ್ದಾರೋ ಹುಡುಗ, ಬ್ಯಾಕ್ ಗ್ರೌಂಡ್ ಇಲ್ದೇ ಹುಡುಗ, ವಿಧಾನಸೌಧದಲ್ಲಿ ಟವಲ್ ಹಾಕಿ ನನಗೂ ಒಂದು ಚೇರ್ ಇದೆ ಅಂತ ಸಾಧ್ಯ ಆಗಂಗಿದ್ರೆ ಅಟ್ಲೀಸ್ಟ್ ಬರೆಯೋ ಎಕ್ಸಾಮ್ ಅಲ್ಲಿ ಒಂದು 85% ಬರದೇ ಇದ್ರೂ ಪರವಾಗಿಲ್ಲ. ಒಂದು ಕಂಪನಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ರಿಯಲ್ ಟಾಪರ್ ಯಾರು ಗೊತ್ತಾ ಸರ್? ಅಪ್ಪನ ಕಡಿಮೆ ಹರ್ಟ್ ಮಾಡೋನು.